ನೋಡ್ದ ಅಪ್ಪಣ್ಣೇನು ಶಿವನಿ ನನ್ನ ಮೇಲೆ ಎಷ್ಟು ಜೋರು ಮಾಡ್ತಾರೆ ಅಂತೀಯ. ಯಪ್ಪ 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 ಅಲ್ಲ ಏನೆಲ್ಲ ಮಾಡ್ತಾರೆ ನೋಡವರು. ಅಲ್ಲ ಇರುತ್ತು ತಮ್ಗಳನ್ನ ಚೊಂಬಿಡ್ತಾಳೆ, ತಮ್ಗಳು ಹೆಂಡ್ತಿಯರ್ನ ಚೂಬಿಡ್ತಾಳೆ. ಅಲ್ಲ ನಾನು ಇಲ್ಲಿಂದ ಹೋಗ್ಬೇಕಂತೆ ನೋಡಮ್ಮ ಮೊಯ್ನಿ, ನಾನು ಹೋಗ್ಬೇಕಾ ಇಲ್ಲಿಂದನ? ಅವ್ರು ಹಂಗಂದಷ್ಟು ಇನ್ನೂ ಜೋರಾಗಿರು ಕರಿಯಮ್ಮಕ್ಕ. ಅವ್ರು ಹಂಗಂದಷ್ಟು ನೀನು ಇಲ್ಲಿ ಇರ್ಬೇಕು ನಮ್ಮ ಮನೆಗೆ. ನಾನು ಬಿಟ್ಕೊಡಲ್ಲ ಬಿಡು. ಅವರಿಗೆ ಅವ್ರಿಗೆ ಏನು ಇದು ಮಾಡ್ತಾರೋ ಅವ್ರ ವಿರುದ್ಧವಾಗಿ ನಾನು ಯಾವತ್ತೂ ಇರೋದು ನೋಡು. ಋತುನು ಮತ್ತೆ ತನ್ವಿ ಅವರು ಯಾವುದು ಆಗಲ್ವೋ ಅದನ್ನೇ ನಾನು ಮಾಡ್ತೀನಿ. ಅವ್ರಿಗೆ ಇಷ್ಟ ಆಗದೆ ನಾನು ಮಾಡೋದು. ನೀವು ತಲೆ ಕೆಡಿಸ್ಕೋಬೇಡಿ, ನಮ್ಮ ಮನೆಯಾಗಿರೋದು ಇರಿ. ಯಾರು ಬಂದು ಕೇಳ್ತಾರೆ ಕೇಳಲಿ, ನಾನಿದ್ದೀನಿ. ಏನು ಅವ್ರ ಮನೆಗೆ ನಾನು ಹೋಗಿದ್ದೀನ? ಕೊಡ್ರಮ್ಮ ಇಕ್ಕಮ್ಮ ಅಂತ ನೋಡ. ಪುಣ್ಯ ಶಿವನಿ ನನಗೆ ಎಷ್ಟು ಇದು ಮಾಡ್ತಾರೆ, ನನ್ನ ಇಲ್ಲಿಂದ ಓಡಿಸ್ತಾರಂತೆ. ನಾನು ಇಲ್ಲಿಂದ ಹೋಗ್ಬೇಕಂತೆ ನೋಡು. ಅವ್ರದ್ದೇ ಜೋರಾಗೈತೆ. ಅಲ್ಲ ಎಷ್ಟು ಜೋರು ಮಾಡ್ತಾರೆ ನೋಡು. ನಾನು ಏನೋ ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಆದರೆ ನೋಡಿ ಎಷ್ಟು ಜೋರು ಮಾಡ್ತಾರೆ ಅಂತ. ಭಾರಿ ಇದ್ದಾರೆ. ನಾನು ಏನೋ ನಾನು ಯಾಕೆ ಸುಮ್ಮನಿರೋದಕ್ಕೆ ಕಾರಣ ಏನಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ನಾನೇನ ಮನ್ಸು ಮಾಡಿದ್ರೆ ಅವ್ರಿಗೆ ಏನು ಮಾಡ್ತೀನಿ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅಲ್ಲ ನನಗೆ ಹಿಡ್ಕೊಂಡು ಹೊಡಿಯೋದಕ್ಕೆ ಬರ್ತಾರಲ್ಲ ಅವರು, ಅವ್ರದ್ದೊಳ್ಳೆ ಜೋರು ಆಯ್ತಮ್ಮ. ಅಲ್ಲ ನಮ್ಮ ಮನೆಗಿದ್ರೆ ಅವ್ರು ಯಾಕೆ ಜೋರು ಮಾಡಬೇಕು? ಅವರು ತಮ್ಮನ ಹೆಂಡ್ತಿಯರು ಬಂದು ಯಾಕೆ ಹಂಗೆ ಮಾತಾಡ್ತಾರೆ? ಯಾಕೆ ಹಂಗೆ ಮಾತಾಡ್ತಾರೆ ಕರಿಯಮ್ಮ? ನೋಡಕ್ಕ ಇರೋದೆ ನಿಮ್ಮ ಮನೆಯಾಗೆ, ಅವ್ರು ಯಾಕಕ್ಕ ಜೋರು ಮಾಡಬೇಕು? ಅವ್ರು ನನ್ನ ಮೇಲೆ ಕೈ ಮಾಡ್ತಾರೆ, ಅವ್ರಿಗೆ ಎಷ್ಟು ಇರಬೇಡ. ಅವಳಿಗೆ ಬಂದು ಮಾತಾಡೋಕ್ಕೆ ನನ್ನ ಎದುರು ಧೈರ್ಯ ಇಲ್ಲ. ತಮ್ಗಳನ್ನ ಚೂ ಬಿಡ್ತಾಳೆ, ತಮ್ಮ ಹೆಂಡ್ತಿಯರ್ನ ಚೂ ಬಿಡ್ತಾಳೆ. ಹೋಗಿ ಮಾತಾಡ್ರಿ ಅಂತ ಅವ್ರಿಗೆ ಹೇಳ್ಕೊಡ್ತಾಳೆ. ಅವಳು ಧೈರ್ಯ ಇರೋಳು ನನ್ನ ಎದುರಿಗೆ ಬಂದು ಮಾತಾಡ್ಬೇಕಲ್ವಾ ಕರಿಯಮ್ಮಕ್ಕ? ನನ್ನ ಎದುರಿಗೆ ಬಂದು ಮಾತಾಡ್ದಲ್ಲ ಅವ್ರನ್ನ ಯಾಕೆ ಅವಳು ಚೂ ಬಿಡೋದು? ನಾನು ಕೇಳಲ್ಲ ಬಿಡು, ಅದೇನಾಗುತ್ತೆ ಆಗಲಿ ನೋಡೇ ಬಿಡೋಣ. ಅವ್ರು ಇಷ್ಟೆಲ್ಲ ಹಿಂಗೆ ಮಾಡ್ತಾರೆ ಅಂದಮೇಲೆ ನಾವಂತೂ ಕಳ್ಸೋದು ಬೇಡ ಅಮ್ಮ. ಪರ್ಮನೆಂಟಾಗೆ ನಮ್ಮ ಕರಿಯಮ್ಮಕ್ಕ ನಮ್ಮ ಮನೇಲೇ ಇದ್ಬಿಡ್ಲಿ. ಆ ತನ್ವಿ ನೋಡಬೇಕು, ಆ ತನ್ವಿ ನೋಡಲಿ. ಏನಪ್ಪ ಇದು ಹಿಂಗೆ ಮಾಡಿಬಿಟ್ರು ಮೋಹಿನಿ, ತಪ್ಪಾಯ್ತು ಮೋಹಿನಿ ಅಂತ ಬಂದು ನನ್ನ ಕಾಲು ಹಿಡ್ಕೋಬೇಕಮ್ಮ ಅವಳು. ಆ ತನ್ವಿ ನೋಡ್ಬಿಟ್ಟು ಶಾಕ್ ಆಗಬೇಕು. ಪರ್ಮನೆಂಟಾಗಿ ನಮ್ಮ ಕರಿಯಮ್ಮಕ್ಕ ನಮ್ಮ ಮನೇಲೇ ಇರಲಿ. ಯಾರೂ ಇಲ್ಲ, ನಮ್ಮ ಅಕ್ಕನೇ ಅಂತ ಅನ್ಕೊಂತೀನಿ. ಅಕ್ಕ ತಂಗಿ ಅವ್ರು ಯಾರೂ ಇಲ್ಲ, ನಮ್ಮ ಅಕ್ಕನೇನೆ ಅಂತ ಹೇಳಿ ಅಂದ್ಕೊಂಡ್ಬಿಡ್ತೀನಿ ನಾನು. ಈಗ ನನಗೆ ನಮ್ಮ ಕರಿಯಮ್ಮಕ್ಕ ಅಂದರೆ ನನಗೆ ತುಂಬ ಇಷ್ಟ. ನನಗೂ ಈಗ ನಾನು ಒಬ್ಬಳೆ ಮಗಳು, ಅಕ್ಕ ತಂಗಿಯವ್ರು ಯಾರೂ ಇಲ್ಲ. ನಾಳೆ ದಿನ ಕಷ್ಟ ಸುಖ ಆಯಿತು ಅಂತಂದರೆ ಆ ಅಕ್ಕ ನಾನು ನೋಡುತ್ತೆ, ಏನಾದ್ರೂ ಹೇಳೋದು, ಏನಾದರೂ ಮನೆಯಾಗೆ ನೋಡ್ಕೊಳ್ಳೋ. ಈಗ ನಾಳೆ ದಿನ ನನಗೂ ಕರಿಯನ್ಗೂ ಯಾವುದಾದ್ರೂ ಒಂದು ಮಗು ಆಗುತ್ತೆ, ಮುದ್ದಾದ ಒಂದು ಮಗು. ಈಗ ನೀನು ಎಲ್ಲಾದರೂ ಹೋಗ್ತೀಯ, ನೀವು ಹೊಲ್ದಾಗೆ ಬೋರ್ ಹಾಕ್ಸಿ ಏನಾದರೂ ಬೋರ್ಗಿರ ಹಾಕಿಸ್ಬಿಟ್ಟು ಏನಾದರೂ ಹೊಲ್ದಾಗ ಕೆಲಸ ಇದ್ದಾಗ ಏನಾದರೂ ಹೊಲ್ದ ಹತ್ರ ಹೋದಾಗ ಬಂದು ನೋಡ್ಕೊಂತಾರೆ ಎಲ್ಲನ. ಒಟ್ಟಿನಲ್ಲಿ ಏನೋ ಒಂದು ನಮ್ಮ ಕಷ್ಟಕ್ಕೆ ಆಗ್ತಾರೆ ನಮ್ಮ ಕರಿಯಮ್ಮಕ್ಕ. ಇವತ್ತು ನನಗೆ ಚೆನ್ನಾಗಿ ನೋಡ್ಕೊಂತಾರೆ. ಇಂಥವ್ರಿಗೆ ನಾವು ಯಾವತ್ತೂ ಇದು ಮಾಡಬಾರ್ದು. ನಾವು ಯಾವತ್ತೂ ಇಂಥವ್ರಿಗೆ ನಾವು ಯಾವತ್ತೇ ಆಗಲಿ ನಾವು ಇಂಥವ್ರಿಗೆ ಮಾತ್ರ ನಾವು ಅನ್ಯಾಯ ಮಾಡಬಾರ್ದು. ನಾವು ನೋಡ್ಕೋಬೇಕಮ್ಮ. ಅವ್ರೊಂದಷ್ಟು ಇನ್ನೂ ಜೋರಾಗಿ ನೋಡ್ಕೋಬೇಕು. ಪರ್ಮನೆಂಟಾಗಿ ನಮ್ಮ ಮನೇಲೇ ಇರಲಿ ನಮ್ಮ ಕರಿಯಮ್ಮಕ್ಕ. ನೋಡೋಣ. ಅಲ್ಲ ಅವರಿಬ್ಬರು ನೋಡಮ್ಮ ಬಂದು ಎಷ್ಟು ಧೈರ್ಯವಾಗಿ ಕೈ ಮಾಡ್ತಾರೆ. ನೀನು ಹೊಡಿಸ್ಕೊಬಾರ್ದಾಯ್ತು ಕರಿಯಮ್ಮ, ನೀನು ತಿರ್ಗಿಸಿ 4 ಕೊಡಬೇಕಾಗಿತ್ತು ಕಣೆ. ಯಾಕೆ ಹೊಡಿಸ್ಕೊಂಬರಕ್ಕೆ ಹೋದೆ? ಹೊಡಿಸ್ಕೊಂಬರ್ಬಾರ್ದು ಯಾವತ್ತೇ ಆಗಲಿ, ತಿರ್ಗಿಸ್ಕೊಟ್ಟು ಬರ್ಬೇಕು. ನೀನೊಂದು 4 ಎಟ್ಟು ತಿರ್ಗಿಸ್ಕೊಡ್ಬೇಕಾ ತಾನೇ? ಹಂಗೆ ಬಂದಿದೆಯಲ್ಲ ಹೊಡೆಸ್ಕೊಂಡು. ಅಯ್ಯೋ ನನಗೇನು ದೊಡ್ಡದಲ್ಲ ಹೊಡೆಯೋದು. ನಾನು ಏನಕ್ಕೆ ಅಂತ ಸುಮ್ಮನೆ ಬಂದಿದ್ದೀನಿ. ನಾನು ಏನಾದರೂ ಕೊಟ್ಟು ಬಿಟ್ರೆ ಅಷ್ಟೇ. ಅವ್ರು ಇಲ್ಲೆಲ್ಲೆಲ್ಲ ಇರಬಾರ್ದು, ಇಲ್ಲಿಂದ ಓಡೋಗ್ಬೇಕು, ಸವಾಸ ಬೇಡ ಅಂತ. ಮತ್ತೆ ಈ ಅಕ್ಕ ಏನೋ ತಿರ್ಗಿಸ್ಕೊಟ್ಟಿದ್ರೆ ಅವ್ರು ಇಲ್ಲೆಲ್ಲೆಲ್ಲೂ ಇರ್ತಿರ್ಲಿಲ್ಲ. ಇಲ್ಲೆಲ್ಲೆಲ್ಲೂ ಇರ್ತಿರ್ಲಿಲ್ಲ. ಪಾಪ ಅವ್ರ ಅಕ್ಕನ ಪಾಡಿಗೆ ಅವ ಅಕ್ಕ ಹೋಗ್ತೈತೆ. ಅವಳಿಗೆ ಏನು ಕಪ್ಪ ಬೇಕು ಆ ಋತುನಿಗೆ? ತಮ್ಮನೆಂಟವ್ರನ್ನ ಚೂ ಬಿಟ್ಟು ಹೇಳ್ಸೋ ಅಂಥದ್ದು. ತಮ್ಗಳನ್ನ ಚೂ ಬಿಡ್ತಾಳೆ, ತಮ್ಮನೆಂಟವ್ರನ್ನ ಚೂ ಬಿಡ್ತಾಳೆ. ಯಾಕೆ ಅವಳಿಗೆ ಬಂದಿಲ್ಲ ಮಾತಾಡೋದಕ್ಕೆ ಮಕ್ಕ ಇಲ್ವಾ? ಅವಳಿಗೆ ಬಂದಿಲ್ಲ ಹಂಗೆ ಏನೋ ಎತ್ತ ಅಂತೇಳಿ ಅವಳಿಗೆ ಮಾತಾಡೋದಕ್ಕೆ ಮುಖ ಇಲ್ಲ ಅನ್ಸುತ್ತೆ. ಅದಕ್ಕೆ ಹಿಂಗೆ ಮಾಡ್ತಾಳೆ. ಅಯ್ಯೋ ನಾವು ಏನೋ ಮಾತಾಡಬಾರ್ದು ಅಂತ ಸುಮ್ಮನಿರಿ. ಆಮೇಲೆ ಅವಳಿಗೇನೋ ಗ್ರಾಚಾರ, ಅದೇನಂತ ಗೊತ್ತಿಲ್ಲ ಅವಳಿಗೆ. ಇನ್ನು ಮುಂದೆ ತಡಿ ಇದ್ದಾವೆ. ನೋಡ್ ಪಾಪ ಅವ ಅಕ್ಕನ ತಡಿದ ಅಕ್ಕ ಐತೆ. ಅವ್ರ ಸುದ್ದಿಗೂ ಹೋಗಿಲ್ಲಮ್ಮ. ಪಾಪ ಬಂದಾಗಿನ ನೋಡ್ತಾ ಇದ್ರ ನೀವೇನೆ. ಅವ ಅಕ್ಕ ಏನೋ ಅವಳನ್ನ ಮಾತಾಡ್ಸಕ್ ಹೋಗೈತಾ ಋತುನ? ಪಾಪ ಅವ್ರ ಮನೆ ಕಡೆಗೆ ತಿರ್ಗುನು ನೋಡಿಲ್ಲ ಕಣಮ್ಮ ಮೊಯ್ನಿ ಅವಳು. ನೋಡಕ್ಕ ನೀನೇನೆ ಅವ್ರ ಮನೆ ಕಡೆಗೆ ನಾನು ತಿರ್ಗುನು ನೋಡಿಲ್ಲ ಅಕ್ಕ.
ನನಗೆ ಹಿಂಗೈತೆ ಅವ್ರ ಮನೆ ಬಾಗ್ಲು ಅಂತಲೂ ಹಿಂಗೆ ಎಡಗಣ್ಣಾಗ ಸಮೇತ ನಾನು ನೋಡಿಲ್ಲ ಗೊತ್ತಾ. ತಿರ್ಗಿಸ್ ಕೂಡ ನಾನು ನೋಡಿಲ್ಲ. ಏನು ನಾನು ಯಾಕೆ ಸುಮ್ಮನೆ ತೆಗಿ ನಾನು ಮಾತಾಡೋದು ಬೇಡ ಅಂತೇಳಿ ನಾನು ಸುಮ್ಮನೆ ಇದ್ದೀನಿ. ಪಾಪ ತಿರ್ಗುನು ನೋಡಿಲ್ಲ ಹೇಳಮ್ಮ, ನಾನೇ ನೋಡ್ತಾ ಇದ್ದೀನಲ್ಲ. ಅವ್ರ ಮನೆ ಬಕ್ಲಕ್ಕೆ ನಾನು ಹೋಗಿ ಕುಕ್ಕೊಂಡಿದ್ರೆ ಬಿಡು ಅನ್ಬೋದು. ಪ್ರವೀಣನ್ ಬಿಡಿಸ್ಕೊಂಬರಕ್ಕೂ ಕರಿಯಮ್ಮಕ್ಕ ಬಂದಿರೋದಕ್ಕೆ ಬಿಡಿಸ್ಕೊಂಬರಲ್ವಂತ. ಇವಾಗ ಏನು ಮಾಡೈತಮ್ಮ, ಇವಕ್ಕನ ಪಾಡಿಗೆ ಇವಕ್ಕ ಐತೆ, ಇವಕ್ಕ ಏನು ಮಾಡೈತೆ ಅನ್ನಂಗೆ ಇವಳು ಇರೋದಕ್ಕೆ ಬಿಡಿಸ್ಕೊಂಬರಲ್ಲ ಅಂತ ಹೇಳ್ತಾವಳೆ ಅಂತ ಅರುತು. ಇವಕ್ಕ ಏನೋ ಬಿಡಿಸ್ಕೊಂಬರ್ಬೇಡ ಅಂತ ಏನಾದರೂ ಹೇಳೈತಾ? ನೋಡಪ್ಪ ಜನ ಎಂತೆಂತ ಇದು ಮಾಡ್ತಾರೆ ಯಪ್ಪ, ಎಂತೆಂಥ ಜನಗಳು ಇರ್ತಾರೆ ಅಂತೀಯ ಹೇಳು. ನನಗಂತೂ ತುಂಬಾನೇ ಬೇಜಾರಾಗುತ್ತೆ ಕಣಮ್ಮ, ನೆನೆಸ್ಕೊಬಿಟ್ರೆ ಇದೇನಪ್ಪ ಇದು ಹಿಂಗೆ ಅಂತ ಅನ್ಸುತ್ತೆ. ಆದ್ರೂ ನಾನು ಏನೋ ಬಿಡು ಅಂತ ಸುಮ್ಮನಿದ್ದೀನಿ. ಮಾತಾಡಬಾರ್ದು ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತವೆ ಅಂತ ಸುಮ್ಮನಿದ್ದೀನಿ ಪಾಪ. ಅಕ್ಕ ನೀನೇನು ಹೆದರ್ಕೊಬೇಡ ಅಕ್ಕ, ಪಾರ್ಮೆಂಟಾಗಿ ನಮ್ಮ ಮನೆಗೆ ಇರು ಹೇಳ್ತೀನಿ ನೀನು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾವಿನ್ಮೇಲೆ ಇಲ್ಲೇ ಇರ್ತೀವಲ್ಲ, ನಾವು ಸ್ವಲ್ಪ ದುಡ್ಡು ಬರೋವರೆಗೂ ಆಮೇಲೆ ಬೇರೆ ಮನೆ ಮಾಡಿಕೊಂಡು ನಾನು ಕರಿಯ ಇಬ್ರು ಒಂದು ಇಲ್ಲಿ ಜಾಗ ತಗೊಂಡು ಸ್ವಲ್ಪ ಮನೆಗಿನ ಎಲ್ಲ ಕಟ್ಟಿಸಿ ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಸೆಟಲ್ ಆಗ್ತೀವಿ. ವೈನಿ ನಮ್ಮೂರಾಗೆ ಬೇಡ, ಯಾಕಂದರೆ ನಮ್ಮೂರಾಗ ಜನ ಸರಿಯಿಲ್ಲ. ಒಂಥರ ಹೊಟ್ಟೆ ಕಿಚ್ಚು. ಈಗ ದುಡ್ಡು ಬರೋದಕ್ಕೇನೆ ನಮ್ಮ ಕರಿಯನ್ಗೆ ಎಷ್ಟು ಜನ ಇಷ್ಟು ಇದು ಮಾಡ್ತಾವ್ರೆ ಗೊತ್ತಾ, ದುಡ್ಡು ಬರುತ್ತೆ ಅಂತ. 15 ಕೋಟಿ ದುಡ್ಡು ಬರುತ್ತೆ ಇವಾಗ. 15 ಕೋಟಿ ದುಡ್ಡು ಬರುತ್ತಲ್ಲ, ಅಷ್ಟು ಬರುತ್ತೆ. ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು, ಇನ್ನೂ ಜಾಸ್ತಿನೇ ಬರ್ಬೋದು. ಗೌರ್ಮೆಂಟ್ ಕಡೆಯಿಂದ ಕೊಡೋದಲ್ಲ, ಇನ್ನೂ ಜಾಸ್ತಿನೇ ಬರುತ್ತೆ. ಅದಕ್ಕೆ ಇಲ್ಲೇ ಸೆಟಲ್ ಆಗ್ಬಿಡಿ, ಇಲ್ಲೇ ಜಾಗ ಗೀಗ ತಗೊಂಡು ಇಲ್ಲೇ ಎಲ್ಲಾದ್ರೂ ಮನೆಗಿನೇ ಕಟ್ಟಿಸ್ಕೊಂಡು ಸೆಟಲ್ ಆಗ್ಬಿಡ್ರಿ ಅಷ್ಟೇನೆ. ಏನು ತಲೆ ಕೆಡಿಸ್ಕೊಬೇಡ ನೀನು. ನನ್ನ ತಮ್ಮ ಚೆನ್ನಾಗಿ ನೋಡ್ಕೊಂತಾನೆ. ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಷ್ಟೇ, ಸ್ವಲ್ಪ ದಿನ ತಡ ಆಗುತ್ತೆ. ತಡ ಆದ್ರೂ ಅಡವಾಗಿರೋದೇ ಸಿಕ್ಕೈತೆ ನಿನಗೆ, ತಲೆ ಕೆಡಿಸ್ಕೊಬೇಡ. ಸರಿ ಆಯ್ತು, ಇಲ್ಲೇ ಇದ್ಬಿಡಕ್ಕ. ನೀನು ಯಾವ್ರೇನಂತಾರೆ ಇವ್ರೇನಂತಾರೆ ಅದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡು ಕೂಕಬೇಡ. ಅದು ಏನಾಗುತ್ತೋ ಆಗಲಿ. ಅವ್ರೇನನ್ನ ಮಾತಾಡ್ಲಿ, ಏನನ್ನ ಅಂದ್ಕೊಂಬ್ಲಿ, ನೀನೇನೂ ತಲೆಗೆ ಅಂದ್ಕೊಂಬಕ್ಕೆ ಹೋಗ್ಬೇಡ. ನೋಡ ನಿಲ್ದ ಓಡಿಸ್ತೀನಿ ಅಂತ ಹೇಳ್ತಾರಲ್ಲಮ್ಮ ಪುಣ್ಯನು ಶಿವಾನಿ. ಬಾಯಾಗ ಹೇಳಕ್ಕೇನು ನೋವ, ಏನು ಬೇಕಾದ್ರೂ ಮಾಡ್ಬೋದು ತಗ. ಬಾಯಾಗ ಹೇಳೋದಕ್ಕೇನಮ್ಮ, ಅಲ್ಲ ಬಾಯಾಗ ಹೇಳೋದಕ್ಕೇನು ಹೇಳ್ಬೋದು, ಏನಾದರೂ ಹೇಳ್ಬೋದು. ಬಾಯಾಗ ಹೇಳೋಕ್ಕೆ ಏನು ತೊಂದರೆ ಇಲ್ಲ. ನೀನು ಯಾವುದು ಮಾಡಬೇಕು ಇದು ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬೋದು. ಅಲ್ಲ ಅವಳೇ ನೀವು ಊರೇನು ಕೊಂಡ್ಕೊಂಡ್ಬಿಟ್ಟವ್ರೆ, ಅವರು ಊರಿಂದ ಊರಿಗೆ ಇಲ್ಲಿ ಬಂದಿರೋ ಅಂಥವ್ರೇನೆ. ಅವರು ಇವೆಲ್ಲ ಬಿಟ್ಬಿಡ್ಬೇಕು. ನಮ್ಮವರು ನಾವು ನಮಗೆ ಗೊತ್ತೈತಿ ಹೆಂಗಿರ್ಬೇಕು ಅಂತ. ಅವ್ರು ಹೇಳ್ದಂಗೆ ಏನು ಕೇಳೋ ಅಂಥದ್ದೇನಿಲ್ಲ ನಾವು. ನೋಡಿದ್ರಲ್ಲ ವೀಕ್ಷಕರೇ, ಇರುತ್ತು ಅಕ್ಕ ಕರಿಯಮ್ಮಕ್ಕ ಇಲ್ಲಿರೋದಕ್ಕೆ ಎಷ್ಟು ಇದು ಮಾಡ್ತಾವಳೆ ಇರುತ್ತು. ಅದಕ್ಕೆ ಪರ್ಮನೆಂಟಾಗೆ ಈ ಕರಿಯಮ್ಮಕ್ಕನ ನಮ್ಮ ಮನೇಲಿ ಇರಿಸ್ಕೊಳಕ್ಕಂತೇಳಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲೇ ನಮ್ಮ ಮನೇಲೇ ಇರ್ತಾರೆ, ಅದು ಏನಾಗುತ್ತಾ ಆಗಲಿ ನೋಡೇ ಬಿಡೋಣ. ನೋಡ್ತಾ ಇರಿ, ನೀವೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.